ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಭಾವಿಸಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇದು ಒಂದು 2-3 ದಿನ ತಡ ಆಯಿತು ಯುಗಾದಿ ಹಬ್ಬದ ವಿಡಿಯೋ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಯುಗಾದಿ ಹಬ್ಬದಲ್ಲಂತೂ ಎಲ್ಲರ ಮನೆ ಮುಂದೆನೂ ರಂಗೋಲಿ, ಮಾವಿನ ತೋರಣ ಮತ್ತು ಬೇವಿನ ಸೊಪ್ಪಿಂದೆಲ್ಲ ಎಲೆಗಳು ಎಲ್ಲ ಹಾಕಿರ್ತಾರೆ ಮನೆ ಮುಂದೆ. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇರುತ್ತೆ. ಎಲ್ಲರ ಮನೆ ಮುಂದೆನೂ ಕೂಡ ಹಬ್ಬದ ಸಂಭ್ರಮ ಕಾಣಿಸ್ತಾ ಇರುತ್ತೆ. ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಬೇವು ಬೆಲ್ಲನಂತೂ ಮಿಸ್ ಮಾಡದೆ ತಿಂತಾರೆ. ದೊಡ್ಡವರಿಂದ ಹಿಡಿದು ಚಿಕ್ಕವ್ರಿಗವರೆಗೂ ಬೇವು ಬೆಲ್ಲನಂತೂ ತಿಂದೇ ತಿಂತಾರೆ ಈ ಹಬ್ಬದಲ್ಲಂತೂ. ನಾವು ಚಿಕ್ಕವರಿದ್ದಾಗ ನಮಗೆ ಬೇವು ಬೆಲ್ಲ ಕೊಡೋಕ್ಕೆ ಬಂದರೆ ಬೆಲ್ಲ ಅಷ್ಟೇ ಕುಡಿ ಸಾಕು, ಬೇವು ಕಹಿ ಬೇಡ ಬೇಡ ಅಂತೆಲ್ಲ ಹೇಳ್ತಿದ್ದೆಲ್ಲ ನೆನಪಾಗುತ್ತೆ. ಇಲ್ಲ, ಎರಡು ಸಮಾಗೆ ತಗೋಬೇಕು, ಸುಖ ದುಃಖ ಎರಡೂ ಕೂಡ ಇರಬೇಕು ಅನ್ನೋದು ಇರುತ್ತೆ. ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಬಿಡೋರು. ನಾವು ಕಷ್ಟಪಟ್ಟು ತಿಂತಿದ್ವಿ. ಅದು ಒಂಥರ ಚೆನ್ನಾಗಿತ್ತು. ಇವಾಗ ನಮ್ಮ ಮಕ್ಳುಗಳು ಹಂಗೆ ಮಾಡ್ತಿದ್ದಾರೆ. ಆ ನೆನಪುಗಳೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿರುತ್ತೆ. ಆಮೇಲೆ ನನ್ನ ಮಗಳು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದ್ಲು. ದೇವ್ರಿಗೂ ಕೂಡ ಬೇವು ಬೆಲ್ಲನ ಕೂಡ ನೈವೇದ್ಯನೂ ಕೂಡ ಇಟ್ಟಿದ್ಲು. ನಾವುಗಳು ಕೂಡ ಸ್ನಾನ ಪೂಜೆ ಮಾಡಿ ಬೇವು ಬೆಲ್ಲ ತೊಗೊಂಡ್ವಿ. ಅವತ್ತು ಹಬ್ಬದ ದಿನ ಅಂತೂ ಎಲ್ಲರೂ ಪ್ರತಿಯೊಬ್ಬರ ಮನೆ ಯಾವುದಾದ್ರೂ ಹೋಳಿಗೆ ಮಾಡಿರ್ತಾರೆ. ನಮ್ಮ ಮನೇಲೂ ಅದೇ ರೀತಿ ಕಾಯಿ ಹೋಳಿಗೆ ಒಬ್ಬಟ್ಟು ಮಾಡಿದ್ವಿ. ನಾನು ಇಲ್ಲಿ 2 ಕಾಯಿನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಕಾಯಿ ತಗೊಂಡು ಅದನ್ನು ನೀಟಾಗಿ ಇಲ್ಲಿ ನಾನು ತುರಿದಿಟ್ಕೋತಾಯಿದ್ದೀನಿ. ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಅಷ್ಟು ತುಂಬ ಸಣ್ಣಕ್ಕೆ ರುಬ್ಬೋಕ್ಕಾಗಲ್ಲ ಅಂಥೇಳಿ ನಾನು ತುರ್ಕೊಂಡಿದ್ದೀನಿ. ಜೊತೆಗೇ ಇವಾಗ ಬೆಲ್ಲ ಮತ್ತು ಏಲಕ್ಕಿನೂ ಕೂಡ ಹಾಕ್ಕೊಂಡು ಕಾಯಿ ಜೊತೆನೇ ರುಬ್ಕೋಬೇಕು. ಫಸ್ಟ್ ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಜಾರ್ಗೆ. ಆಮೇಲೆ ಸ್ವಲ್ಪ ಕಾಯಿ ನುಣ್ಣಗಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಆವಾಗ ಸರಿಯಾಗಿ ಚೆನ್ನಾಗಿ ರುಬ್ಕೋಬೋದು. ಇಲ್ಲಿ ನಾನು ಉಂಡೆ ಬೆಲ್ಲ ಇದೆಯಲ್ಲ, ಅದೊಂದು ಉಂಡೆ ತೊಗೊಂಡಿದ್ದೀನಿ 2 ಕಾಯಿಗೆ. ದೊಡ್ಡ ಹಚ್ಚಾದರೆ ಒಂದೂವರೆ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಸಣ್ಣ ಹಚ್ಚಾದರೆ 6 ಬೇಕಾಗುತ್ತೆ. ಇವಾಗ ನೋಡಿ, ನಾನು ರುಬ್ಬಿದ್ದು ಸ್ಕಿಪ್ ಆಗಿದೆ. ಈ ಥರ ರುಬ್ಕೊಂಡು ನೀರನ್ನ ಜಾಸ್ತಿ ಹಾಕ್ಕೊಂಡೆ ರುಬ್ಕೊಳ್ಳಿ, ಏನಾಗಲ್ಲ. ರುಬ್ಬಾದ್ಮೇಲೆ ಒಂದು ಸ್ವಲ್ಪ ಬೇಯಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ನೀರು ಹಾಕ್ಕೊಂಡ್ರೆ. ಆವಾಗ ಆ ಥರ ಇತ್ತು. ಸ್ವಲ್ಪ ಮೀಡಿಯಮಾಗಿ ಬೆಂದಮೇಲೆ ನೋಡಿ ಈ ರೀತಿ ಆಗಿದೆ. ನೀರಂಶ ಎಲ್ಲ ಹೋಗಬೇಕು ಮತ್ತು ಹಿಂಗೆ ಮುಟ್ಟಿದಾಗ ಕೈಲಿ ಅಂಟಬಾರ್ದು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಈ ಥರ ಬಂದಾಗ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ಆಲ್ರೆಡಿ ಹಿಟ್ಟು ರೆಡಿಯಾಗಿದೆ. ನೋಡಿ, ಈಗ ಮುಟ್ಟು ನೋಡಿದ್ರೂ ಸ್ವಲ್ಪನೂ ಕೈಗೆ ಅಂಟಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ಆಗಬೇಕದು. ಈ ರೀತಿ ಆಗೋವರೆಗೂ ತುಂಬಾ ನಿಧಾನಕ್ಕೆ ನೋಡಿಕೊಂಡು ತಳ ಗಟ್ಟಿಗಿರೋ ಪಾತ್ರೆ ಮಾಡಿಕೊಂಡ್ರೆ ಬೆಟರು. ನೋಡಿ, ಇವಾಗ ನನ್ನಲ್ಲಿ ಹಿಟ್ಟು ರೆಡಿ ಆಯಿತು. ಈಗ ಮೈದಾ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೈದಾ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಬೇಕಿದ್ದರೆ ನೀವುಗಳು ಚಿರೋಟಿ ರವೆನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ನಾನಿಲ್ಲಿ ಬರೀ ಮೈದಾದಲ್ಲೇ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗೆಲ್ಲ ಅರಳಿದೆ. ಎಣ್ಣೆ ಎಲ್ಲ ಹಾಕಿ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಮೈದಾ ಅರಳಿದೆ. ಇವಾಗ ಮೈದಾನ ತೊಗೊಂಡು ನಾನು ಈ ಥರ ಕೈಯಲ್ಲೇ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹೂರ್ಣದ ಉಂಡೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಂಡೆ ತೊಗೊಂಡು ಇದರೊಳಗಡೆ ಹಾಕಿ ಈ ರೀತಿ ಉಂಡೆ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಉಂಡೆ ಮಾಡಿಕೊಂಡು ನೀವೆಲ್ಲನೂ ಬೇಕಿದ್ರೆ ಉಂಡೆ ಈ ಥರ ಮಾಡಿಕೊಂಡು ಆಮೇಲೆ ಪ್ರೆಸ್ ಮಣ್ಣಲ್ಲಿ ಮಾಡ್ಕೋಬೋದು. ನಾನು ಒಂದೊಂದನ್ನೇ ಮಾಡ್ಕೋತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಿಕೊಂಡು ಪ್ರೆಸ್ ಮಣ್ಣಲ್ಲಿ ಒತ್ಕೋಬೇಕು. ನೀವು ಬೇಕಿದ್ದರೆ ಕೈಯಲ್ಲೇ ಈ ಥರ ತಟ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಪ್ರೆಸ್ ಮಣೆ ಇತ್ತು, ಹಾಗಾಗಿ ನಾನು ಪ್ರೆಸ್ ಮಣ್ಣಲ್ಲೇ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ, ಅವಾಗೇನು ಅಂಟ್ಕೊಳ್ಳೋದೇ ಆಗಲಿ ಏನೂ ಆಗೋಲ್ಲ. ಪ್ರೆಸ್ ಮಾಡಿದರೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ ಮೇಲೇ 2 ಡಬಲ್ ಈ ಥರ ಹಾಕ್ಬಿಟ್ಟು ಕೈಲಿ ಈ ಥರ ಹಿಂಗೆ ಮುಂದೆ ಮೂವ್ ಮಾಡಿದ್ರೆ ತುಂಬಾ ಚೆನ್ನಾಗೂ ಬರುತ್ತೆ. ಅದು ಕೂಡ ನಾನೆಲ್ಲೇ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ. ಕಾಯಿ ಒಬ್ಬಟ್ಟಂತೂ ಎಷ್ಟು ಅಗಲ ತಟ್ತಾನೇ ಇದ್ದರೂ ಮುಂದೆ ಹೋಗ್ತಾನೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಒಬ್ಬಟ್ಟು ತೆಳ್ಳಗೆ ತೊಟ್ಬೋದು. ಮತ್ತು ಕಾಳು ಒಬ್ಬಟ್ಟಂದರೆ ಸ್ವಲ್ಪ ಮಂದಕ್ಕೆ ತೊಟ್ತಾರೆ. ನಮ್ಮನೆ ಜಾಸ್ತಿ ಕಾಯಿ ಒಬ್ಬಟ್ಟೆ ಮಾಡೋದು. ನೋಡಿ, ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜ್ ರೌಂಡ್ ಶೇಪ್ ಮಾಡಿಕೊಂಡು ನಾವು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಬೇಕಾದ್ರೂ ಅಷ್ಟೇ ತುಂಬ ಹುರಿ ಕೊಟ್ಕೊಂಡೆಲ್ಲ ಬೇಯಿಸೋಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ನೋಡಿಕೊಂಡು ಮೀಡಿಯಮಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈಗ ಎಲ್ಲ ಒಬ್ಬಟ್ಟುಗಳನ್ನ ಈ ಥರ ನಾವು ಬೇಯಿಸಿಟ್ಕೊಂಡಿದ್ದೀವಿ. ಕಾಯಿ ಒಬ್ಬಟ್ಟೆ ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಬೇಗನೆ ಮಾಡ್ಬೋದು. ಸ್ವಲ್ಪ ನೀರಾಗಿ ಆಡಿಸಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದಷ್ಟೇ.
ಹೂರ್ಣನ ತೆಗಿಯೋಷ್ಟೊತ್ತಿಗೆ, ಇಲ್ಲಾಂದರೆ ತುಂಬಾ ಚೆನ್ನಾಗಾಗುತ್ತೆ. ಆದರೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ಫಸ್ಟ್ ಸ್ಟಾರ್ಟಿಂಗು ಹೂರ್ಣನ ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಆಮೇಲೆ ಲಾಸ್ಟ್ ಮೀಡಿಯಮ್ ಸ್ವಲ್ಪ ಬಂದಾಗ ಸ್ಲೋ ಫ್ಲೇಮಲ್ಲಿ ಜೊತೆಲೇ ಇರಬೇಕು, ಇಲ್ಲಾಂದರೆ ತಳ ಚೆನ್ನಾಗಿ ಹಿಡಿದು ಬಿಡುತ್ತೆ. ನೋಡಿಕೊಂಡು ಹೂರ್ಣ ತೆಗೆಯೋದೇ ಇಂಪಾರ್ಟೆಂಟು, ಕೈಗಂಟಬಾರ್ದು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹೂರ್ಣದ ಹಿಟ್ಟನ್ನು ಹಂಗೇನೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕೊಬ್ಬರಿ ಮಿಠಾಯಿ ತಿಂದಂಗೆ ಅನಿಸ್ತಾ ಇರುತ್ತೆ. ಅದನ್ನ ಒಂದು ಪ್ಲೇಟ್ಗೆ ಹಾಕಿ ಶೇಪಲ್ಲಿ ಕಟ್ ಮಾಡಿಬಿಟ್ರೆ ಕೊಬ್ಬರಿ ಮಿಠಾಯಿ ಅನಿಸ್ಬಿಡುತ್ತೆ. ಈ ರೀತಿಯಾಗಿ ಈಸಿಯಾಗಿ ಒಬ್ಬಟ್ಟನ್ನ ಮಾಡ್ಕೋಬೋದು, ಕಾಯಿ ಒಬ್ಬಟ್ಟನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟಪಟ್ಟು ತಿನ್ನೋರು ಹಾಲಲ್ಲಿ ತಿನ್ಬೋದು, ಒಬ್ಬಟ್ಟನ್ನ ತುಪ್ಪದಲ್ಲಿ ತಿನ್ನೋರು ತಿನ್ಬೋದು. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು. ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.